ನಮಸ್ಕಾರ, ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇವತ್ತು ಬೆಳಗ್ಗೆ 3:30ಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನವೀನ್ ಅವರ ಪಾರ್ಥಿವ ಶರೀರ ಬಂತು. ಅಂದರೆ ಯುದ್ಧ ಭೂಮಿಯಿಂದ ತವರಿನತ್ತ ಈಗ 21 ದಿನಗಳಾದ ಮೇಲೆ ತವರಿಗೆ ಬಂತು ನವೀನ್ ಅವರ ಮೃತದೇಹ. ಬ್ರೇಕಿಂಗ್ ನ್ಯೂಸ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು KIAB ಕಾರ್ಗೋ ಟರ್ಮಿನಲ್ಗೆ ಬೆಳಗ್ಗೆ 3:30ಕ್ಕೆ ನವೀನ್ ಅವರ ಮೃತದೇಹ ಬಂತು ದುಬೈಯಿಂದ. ಮೃತದೇಹಕ್ಕೆ ನಮನವನ್ನು ಸಲ್ಲಿಸಿದ್ರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಸುಮಾರು 8:30ಕ್ಕೆ ಹುಟ್ಟೂರು ಚಳ್ಳಕೆರೆ ತಲುಪುತ್ತೆ ಆಂಬ್ಯುಲೆನ್ಸ್. ಬಲಭಾಗದಲ್ಲಿ ಹುಟ್ಟೂರಿನತ್ತ ನವೀನ್ ಮೃತದೇಹ ತೆಗೆದುಕೊಂಡು ಹೋಗ್ತಿರುವಂತಹ ದೃಶ್ಯ. ಈಗ ಚಿತ್ರದುರ್ಗ ದಾಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಸುಮಾರು 1.5 ತಾಸುಗಳಲ್ಲಿ ಅವರ ಹುಟ್ಟೂರು ಚಳ್ಳಕೆರೆಗೆ ನವೀನ್ ಅವರ ಪಾರ್ಥಿವ ಶರೀರ ರೀಚ್ ಆಗುತ್ತೆ. ಅಂತಿಮ ದರ್ಶನ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ಮೆರವಣಿಗೆ ವ್ಯವಸ್ಥೆ ಮಾಡಿದ್ದಾರೆ. ಅದಾದಮೇಲೆ ದೇಹದಾನ ನಡೆಯುತ್ತೆ, ಪ್ರಕ್ರಿಯೆ ನಡೆಯುತ್ತೆ. ತಾಯ್ನಾಡಿಗೆ ನವೀನ್ ಮೃತದೇಹವನ್ನು ತಂದಂಥ ಸಂದರ್ಭ ಬೆಳಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಹಾವೇರಿ ಭಾಗದ ಸಂಸದಂತಹ ಶಿವಕುಮಾರ್ ಉದಾಸಿ ಅವರು, ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು, ನೋಡಲ್ ಆಫೀಸರ್ ಮನೋಜ್ ರಂಜನ್ ಅವರು, ಇವರೆಲ್ಲರೂ ಕೂಡ ಅಲ್ಲಿ ಉಪಸ್ಥಿತರಿರುವಂತಹ ದೃಶ್ಯ ನೋಡ್ತಿದ್ದೀನಿ. KIABಗೆ ಬೆಳಗ್ಗೆ 3:30ಕ್ಕೆ ನವೀನ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದಾಯಿತು. ಕಾರ್ಕಿವ್ನಿಂದ ಪೋಲೆಂಡ್ನ ರಾಜಧಾನಿ ವಾರ್ಸಾದಿಂದ ದುಬೈಯಿಂದ ಬೆಂಗಳೂರು. ಯುದ್ಧ ನಡೆದಂತಹ ಸಂದರ್ಭದಲ್ಲಿ ರಷ್ಯಾದವರು ಮಾಡಿದಂತಹ ಶೆಲ್ ಅಟ್ಯಾಕ್ನಲ್ಲಿ ಮೆಟಲ್ನ ಚೂರು ನವೀನ್ ದಿನ ಪದಾರ್ಥಗಳನ್ನು ತರೋದಕ್ಕೆ ಅಂತ ಡಿಪಾರ್ಟ್ಮೆಂಟ್ ಸ್ಟೋರ್ಗೆ ಹೋಗಿದ್ರು. ಆ ಕ್ಷಣದಲ್ಲಿ ನಡೆದಂತಹ ಶೆಲ್ ದಾಳಿ, ಆ ಶೆಲ್ ದಾಳಿಯಲ್ಲಿ ಮೆಟಲ್ನ ಚೂರು ನವೀನ್ ಅವರ ಮೆದುಳಿಗೆ, ತಲೆಗೆ ಡೈರೆಕ್ಟಾಗಿ ಬಿದ್ದಿದೆ. ಹಾಗಾಗಿ ನವೀನ್ ಮೃತಪಟ್ಟಿದ್ದಾರೆ. ಅಲ್ಲಿಂದ ಅವರ ದೇಹವನ್ನು ತೆಗೆದುಕೊಂಡು ಬರುವ ಪ್ರಕ್ರಿಯೆ ಅಷ್ಟು ಈಸಿ ಆಗಿರಲಿಲ್ಲ, ಅದು ಬಹಳ ಕಷ್ಟ ಆಗಿತ್ತು. ಇದನ್ನು ಮುಖ್ಯಮಂತ್ರಿಗಳೇ ಎಕ್ಸ್ಪ್ಲೈನ್ ಮಾಡಿದ್ರು. ಸತತ ಭಗೀರಥ ಪ್ರಯತ್ನದಿಂದ ಪ್ರಧಾನಿಗಳು ಅದಕ್ಕೆ ವ್ಯವಸ್ಥೆ ಮಾಡಿದ್ರು. ಈಗ ಬಂತು ಅವರ ಪಾರ್ಥಿವ ಶರೀರ ಅಂತ ಮೆನ್ಷನ್ ಮಾಡಿದ್ರು. ಈ ಸಂದರ್ಭದಲ್ಲಿ ನನ್ನ ಸಹೋದ್ಯೋಗಿ ಸಂಜಯ್ ನವೀನ್ ಅವರ ತಾಯಿಯ ಜೊತೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಉಕ್ರೇನ್ ಯುದ್ಧದಲ್ಲಿ ಮೃತಪಟ್ಟಂತಹ ನವೀನ್ ಗ್ಯಾನ್ಗೌಡರು ಇಂದಿಗೆ ಸರಿಯಾಗಿ 21 ದಿನ ಆಯಿತು. ಇಂದು ಪಾರ್ಥಿವ ಶರೀರ ಏನು ಸ್ವಗ್ರಾಮಕ್ಕೆ ಆಗಮಿಸಲಿದೆ. ಹಾಗಾಗಿ ಎಲ್ಲ ರೀತಿಯ ಒಂದು ಪೂಜೆಗೆ ಸಕಲ ಸಿದ್ಧತೆಗಳನ್ನ ಮನೆಯಲ್ಲಿ ಮಾಡ್ಕೊಳ್ತಾರೆ. ನಾವು ನೋಡಬಹುದು ದೃಶ್ಯದಲ್ಲಿ ಪೂಜೆಗೆ ಎಲ್ಲ ರೀತಿಯ ಒಂದು ಸಕಲ ಸಿದ್ಧತೆಗಳು ನಡೀತಾ ಇದೆ. ಯಾಕಂದ್ರೆ ನವೀನ್ ಪಾರ್ಥಿವ ಶರೀರ ಏನು ಈಗಾಗಲೇ ಬೆಂಗಳೂರನ್ನು ಬಿಟ್ಟು ಸ್ವಗ್ರಾಮದ ಕಡೆಗೆ ಬರ್ತಾ ಇದೆ. ಈಗ ಸದ್ಯ ಅವರ ತಾಯಿ ವಿಜಯಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಬನ್ನಿ. ಈಗ ಬರ್ತಾ ಇದೆ ಯಾವ ರೀತಿ ಸಿದ್ಧತೆ? ಸ್ವಾಮೀಜಿಯವರು ಪೂಜೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ದಾರೆ, ಆ ರೀತಿ ರೆಡಿ ಮಾಡ್ಕೊತಾ ಇದ್ದೀವಿ. ಮಗ ಬಂದಲ್ಲ ಅನ್ನೋದು ಒಂದು ಖುಷಿ ಆಗ್ತಾ ಇದೆ. ತುಂಬ ಅವರು ನಿಧನದಿಂದ ಒಂದು ಆಸೆ ಇತ್ತು, ಮಗನ ಮುಖ ನೋಡ್ಬೇಕು ಅಂತ ಹೇಳಿ. ಆದರೆ ಇವಾಗ ಸರ್ಕಾರ ಎಲ್ಲ ರೀತಿಯ ಒಂದು ಸಿದ್ಧತೆ ಮಾಡಿ ತರಿಸ್ಕೊಡ್ತಾ ಇದೆ ಬಾಡಿನ. ಏನು ಎಲ್ರಿಗೂ ಧನ್ಯವಾದ. ನಮ್ಮ PM, CM, ಮೀಡಿಯಾದವರು, ಅವರು ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಯುದ್ಧ ಪ್ರದೇಶದಲ್ಲಿ ಮಗನ ಬಾಡಿ ಸಿಗ್ತೈತೆ ಇಲ್ಲೋ ಅಂತ ಎಲ್ರಿಗೂ ಹೇಳ್ತಾ ಇದ್ರು. ಆದ್ರೆ ನನಗೆ ಮೊದಲಿಂದನೂ ಹೋಪ್ ಇತ್ತು. ಯಾಕಂದ್ರೆ ನಾನು ಭಗವಂತನ ಮೇಲೆ ನಂಬಿಕೆ ಐತಿ. ಅವನು ಭಗವಂತನ ಮಗ, ಅವನ ಭಗವಂತ ತನ್ನ ಹುಟ್ಟೂರಿಗೆ ತಾನು ತರಿಸ್ತಾನ ಅನ್ನೋದು ನಂಬಿಕೆ ಇತ್ತು ನನಗೆ. ಆ ಪ್ರಕಾರ ಬಂದೈತಿ, ಖುಷಿ ಆಗ್ತಾ ಇದೆ. ಇವತ್ತಿನ ಒಂದು ಮಗನ ವಿಧಿವಿಧಾನಗಳ ಪೂಜೆ ಯಾವ ರೀತಿ ಇರುತ್ತೆ?
ನಮ್ಮ ಹಿಂದೂ ಧರ್ಮದ ವೀರಶೈವ ಲಿಂಗಾಯತರ ಧರ್ಮದ ಪ್ರಕಾರ ಪೂಜೆ ಮಾಡಿಸ್ತಾರೆ. ಈಗ ಮಗ ಡಾಕ್ಟರ್ ಆಗಬೇಕು ಅಂತ ಇದ್ದ, ಆದರೆ ಈಗ ಅದಕ್ಕೆ ಸಂಪೂರ್ಣ ಅದು ಕೊನೆ ಹಂತದಲ್ಲಿ ಈ ರೀತಿ ಎಲ್ಲ ಅವಘಡ ಆಯಿತು. ಈಗ ಬಡಿ ಬೇರೆ ದಾನ ಮಾಡಿದ್ದೀರಾ, ಏನು ಹೇಳ್ತೀರಾ? ಅವನ ಆಸೆ ಇತ್ತು, ನಾನು ಡಾಕ್ಟ್ರ ಬಂದು ಬಡವ್ರ ಸೇವೆ ಮಾಡಬೇಕು ಅನ್ನೋದು ಆಸೆ ಇತ್ತು. ಚಿಕ್ಕಂದೆಲ್ಲರೂ ದುಃಖದಲ್ಲಿರೋರನ್ನ, ಬಡವ್ರನ್ನ, ಕಷ್ಟದಲ್ಲಿರೋರನ್ನ ನೋಡಿದರೆ ಅವನಿಗೆ ತುಂಬ ದುಃಖ ಆಗ್ತಿತ್ತು. ಅದಕ್ಕೆ ಅವನು ಆಸೆ ಡಾಕ್ಟ್ರಾಗಿ ಸೇವೆ ಮಾಡಬೇಕು ಅನ್ನೋದಿತ್ತು. ಕಷ್ಟಪಟ್ಟು ಇದು ಮಾಡ್ದೆ, ಆಗಲಿಲ್ಲ, ಕೊನೆ ಹಂತದವರೆಗೂ ಮುಟ್ಟಲಿಲ್ಲ ಗುರಿನ ಅನ್ನೋದು ಒಂದು ಬೇಜಾರು. ಆದರೆ ಅವನ ಆಸೆ ಈಡೇರಲಿಲ್ಲ, ಆದರೂ ಮೆಡಿಕಲ್ ಸ್ಟೂಡೆಂಟ್ಸ್ಗಾದರೂ ಯೂಸ್ ಆಗಲಿ ಅಂತೇಳಿ ನಾವು ದಾನ ಮಾಡ್ತೇವೆ. ಇದಿಷ್ಟು ಅವರ ತಾಯಿಯ ಮಾತಾಗಿತ್ತು. ಮಗ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಅದರಿಂದ ಅವರ ಬಾಡಿಯಾದರೂ ದಾನ ಮಾಡಿ ಓದುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಏನು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಅವರ ತಾಯಿ ವಿಜಯಲಕ್ಷ್ಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಶ್ವಂತ್ ಜೊತೆ ಸಂಜಯ್, ನ್ಯೂಸ್ 18 ಹಾವೇರಿ. ಇದು ಅವರ ತಾಯಿಯವರ ಮಾತು. ಒಂದಷ್ಟು ಆತನಿಗೆ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ, ಆದರೆ ಪರಿಸ್ಥಿತಿ ಅದಕ್ಕೆ ಎಡೆ ಮಾಡಿಕೊಡ್ಲಿಲ್ಲ ಅನ್ನೋ ಮಾಹಿತಿಯನ್ನು ಅವ್ರ ತಾಯಿಯವರು ಹೇಳ್ತಾ ಇದ್ರು. ಮತ್ತು ವೀರಶೈವ ಲಿಂಗಾಯತರ ಗುರುಗಳ ಪ್ರಕಾರ ಏನಿದೆ ಆ ಎಲ್ಲ ವಿಧಿವಿಧಾನವನ್ನು ಮಾಡ್ತೀವಿ, ತದನಂತರ SS ಆಸ್ಪತ್ರೆಗೆ ದೇಹವನ್ನು ಹಸ್ತಾಂತರ ಮಾಡುವ ದೃಢ ನಿರ್ಧಾರವನ್ನು ಕುಟುಂಬಸ್ಥರು ಈಗಾಗಲೇ ಮಾಡಿದ್ದಾರೆ. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ನವೀನ್ ಕುಟುಂಬದ ಅತ್ಯಾಪ್ತರಲ್ಲಿ ಒಬ್ಬರು ಕೃಷ್ಣಾರೆಡ್ಡಿ ಅಂತ ಅವರ ಹೆಸರು, ಲೈವ್ ಜಾಯಿನ್ ಆಗಿದ್ದಾರೆ ಅವ್ರ ಊರಿಂದ. ನಮಸ್ಕಾರ ಕೃಷ್ಣಾರೆಡ್ಡಿ ಅವರೇ. ನವೀನ್ ಬಹುಶಃ ಇಡೀ ಊರು ಈ ಕ್ಷಣಕ್ಕೆ ಹಲವಾರು ರೀತಿಯಲ್ಲಿ ನೆನಪಿಸ್ಕೊಳ್ತಾ ಇದೆ. ಹೇಗಿದ್ದ ನವೀನ್? ಏನೆಲ್ಲ ನೆನಪುಗಳು ತುಂಬಾ ಕಾಡುತ್ತೆ ಕೃಷ್ಣಾರೆಡ್ಡಿ ಅವರೇ? ಸರ್ ನಿಜ ಹೇಳ್ಬೇಕಂದ್ರೆ ಅವನು ನಮ್ಮಲ್ಲ ಮೊದಲಿಂದನೂ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಸರ್. ಅವನು ನವೀನ್ ಅವನು ಭಾಳ ಆಸೆಗಳನ್ನು ಹೊತ್ತಿದ್ದ. ಅವನು ಆ್ಯಕ್ಚುಲಿ ಅವ್ರ ಅಪ್ಪಾಜಿ ಅವನ ಸಲುವಾಗಿ ಭಾಳ ಕಷ್ಟಪಡ್ತಾಯಿದ್ರು. ಅವನು ಯಾವುದೇ ಕಾರಣಕ್ಕೂ ಮೆಡಿಕಲ್ ಮಾಡೇ ತೀರಿಸ್ಬೇಕು. ಅವನು ಬಾಲ್ಯ ಹೇಗಿತ್ತು ಕೃಷ್ಣಾರೆಡ್ಡಿ ಅವರೇ? ಡಾಕ್ಟರ್ ಮಾಡ್ಬೇಕಂತ ಭಾಳ ಆಸೆ ಇಟ್ಟಿದ್ರು ಅವನ ಬಗ್ಗೆ. ಸರ್ ಅವ್ನ ಬಾಲ್ಯ ಸ್ವಲ್ಪ ನಮ್ಮ ಚಳಿಗೇರಿಯಲ್ಲಿ ಕಡಿಮೆ ಇತ್ತು ಸರ್. ಆ್ಯಕ್ಚುಲಿ ಅವ್ರ ಅಪ್ಪಾಜಿ ವರ್ಕ್ ಮಾಡೋದು ನಂಜನಗೂಡಲ್ಲಿ ವರ್ಕ್ ಮಾಡ್ತಿದ್ದರಿಂದ ಅವರೆಲ್ಲ ನಂಜನಗೂಡಲ್ಲಿ ಫ್ಯಾಮಿಲಿ ಶಿಫ್ಟ್ ಆಗಿದ್ರು ಸರ್. ಅಲ್ಲಿ ರಾಣೆಬೆನ್ನೂರಲ್ಲಿ ಸ್ವಲ್ಪ ದಿವಸ ಇದ್ರು. ಅದಾದಮೇಲೆ ನಂಜನಗೂಡಲ್ಲೇ ಒಂದು ಹೈಸ್ಕೂಲು PUC ವಿದ್ಯಾಭ್ಯಾಸ ಆಗಿದ್ದು ಸರ್. ಈಗ ರಜಾ ಇದ್ದಾಗ ಹಿಂಗೆ ಊರಿಗೆ ಬರ್ತಾ ಇದ್ರು. ಹೇಗೆ ಎಂತ ಹುಡುಗ ಅಂದ್ರೆ ಯಾವ ತರ ಟ್ಯಾಲೆಂಟ್ ಬರೀ ಓದೋದಷ್ಟೇನಾ, ಅದನ್ನು ಹೊರತುಪಡಿಸಿ ಬೇರೆ ಬೇರೆ ರೀತಿ ಆತನಿಗೆ ಬೇರೇನು ಟ್ಯಾಲೆಂಟ್ಸ್ ಇತ್ತು ಸರ್? ಓದೋದ್ರಲ್ಲಿ ಅವನ ಆಸೆ ಇದ್ದಿದ್ದೆ ನಾನು ಮೆಡಿಕಲ್ ಹೋಗ್ಬೇಕು, ನಾನು ವೈದ್ಯಕೀಯ ಸೇವೆ ಮಾಡ್ಬೇಕು ಅನ್ನೋದೇ ಭಾಳ ಇತ್ತು ಸರ್. ಯಾಕದು ಏನಾದರೂ ಇನ್ಸಿಡೆಂಟ್ ನಡೆದಿತ್ತಾ? ಅವನು ಹೊರಗಡೆ ಡಾಕ್ಟರ್ ಆಗಬೇಕು ಅಂತ ಅಥವಾ ಯಾರಾದರೂ ಪ್ರೇರಣೆ ಇತ್ತಾ ಆತನಿಗೆ? ಇಲ್ಲ ಸರ್, ಇಲ್ಲ ಹಾಗೇನಿಲ್ಲ ಸರ್. ಅವನ ಆಸೆ ಇತ್ತು ಮೊದಲಿಂದನೂ. ಅಂದರೆ ನಮ್ಮೂರಲ್ಲಿ ಮೊದಲೇ ಹಳ್ಳಿ ಅಲ್ಲ ಸರ್, ಸ್ವಲ್ಪ ವೈದ್ಯಕೀಯ ಡಾಕ್ಟ್ರು ಸಮಸ್ಯೆ ಕಡಿಮೆ. ಈಗ ಊರನ್ನರೇ ಡಾಕ್ಟರ್ ಇದ್ರೆ 24/7 ಇರ್ಬೋದು, ಇಲ್ಲೇ ಇದ್ರು ಅಂದರೆ. ಹಿಂಗೆ ಏನೋ ಒಂದು ನಾನು ನಮ್ಮ ಊರಲ್ಲಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ಬೇಕು ಅನ್ನೋ ಆಸೆ ಇತ್ತು ಸರ್ ಅವ್ರಿಗೆ. ಈ ಚಳ್ಳಕೆರೆ ಕಡೆ ಯಾವಾಗ ಬಂದ್ರು ಕುಟುಂಬಸ್ಥರೆಲ್ಲ? ಇವನು ಯಾವಾಗ ಅಲ್ಲಿ ಜಾಸ್ತಿ ಇರೋಕ್ ಶುರು ಮಾಡ್ದ? ಯಾವ ವಯಸ್ಸಿಂದ ಸರ್? ಅದೇ ಒಂದು PU ಮುಗಿದ ಮೇಲೆ PU ನಂಜನಗೂಡಲ್ಲಿ ಮಾಡಿದ್ದಾರೆ ಸರ್. 97 ಆಗಿತ್ತು ಒಂದು ಆ್ಯಕ್ಚುಲಿ PUCಯಲ್ಲಿ. ಅಲ್ಲಿಂದ ಮುಗಿದ ಮೇಲೆ ಈ ಕಡೆ ಶಿಫ್ಟ್ ಆದ ಸರ್. ಅವ್ರ ಅಪ್ಪಾಜಿ ರಿಟೈರ್ಮೆಂಟ್ ತಗೊಂಡು ಅವಾಗ ಈ ಕಡೆ ಶಿಫ್ಟ್ ಆದ್ರು. ಒಂದು 4-5 ವರ್ಷದಿಂದ ಬಂದ್ರು ಸರ್. ಒಂದು 3 ವರ್ಷ, 2 ವರ್ಷ. ಓಕೆ, ಅವನು ಹುಟ್ಟೂರಿಗೆ ಬಂದ್ಮೇಲೆ ಹೇಗಿತ್ತು ಆತನ ಸರ್? ಬಂದು ಅಲ್ಲಿಯ ಓದು, ಅಲ್ಲಿಯ ಊರ ಜೊತೆ ಎಲ್ಲ ಹೇಗಿತ್ತ? ಅದೇ ಸರ್, ಭಾಳ ಸೈಲೆಂಟ್ ಹುಡುಗ ಅವನು. ಭಾಳ ಹೊರಗಡೆನೂ ಅಡ್ಡಾಡ್ತಿದ್ದಿಲ್ಲ. ಮನೆ ಅವ್ರದ್ದು ಸ್ವಲ್ಪ ಜಮೀನಿದೆ ಸರ್, ಒಂದು 2 ಎಕರೆ. ಆ ಜಮೀನಲ್ಲೇ ಸ್ವಲ್ಪ ಬಾಳೆ ಅಡಿಕೆ ಹಚ್ಚಿದ್ದಾರೆ ಸರ್. ಅದರದ್ದು ನೋಡೋದು, ಅದನ್ನು ಮಾಡ್ತಿದ್ರು. ಆಮೇಲೆ ಭಾಳ ದಿವಸ PU ಮುಗಿದ ಮೇಲೆ ಭಾಳ ದಿನ ಇರಲಿಲ್ಲ, ಒಂದು 6 ತಿಂಗಳು ಅಷ್ಟೇ. ಮತ್ತೆ ಅವನು ಅಲ್ಲಿಗೆ ಹೋಗಿದ್ದ ಸರ್, ಉಕ್ರೇನ್ಗೆ. ಹೇಗಿದ್ರು ಅಣ್ಣ ತಮ್ಮಂದ್ರೆಲ್ಲ? ಹೇಗಿದ್ರು ಮನೆಯಲ್ಲಿ? ಚೆನ್ನಾಗೇ ಇದ್ರು ಸರ್ ಇಬ್ಬರು ಅಣ್ಣ ತಮ್ಮ. ಅವನು ಅವ್ರ ಅಣ್ಣ ಆಗಲಿ, ಅವನು ಅಷ್ಟೇ ಸರ್. ಅವನು ಗೋಲ್ಡ್ ಮೆಡಲಿಸ್ಟು, MSc ಅಗ್ರಿ ಸರ್. ಅವನು ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿ ಸರ್. ಅವ್ರ ಅಣ್ಣ ಕೂಡ ಭಾಳ ವಿನಯ ಸ್ವಭಾವದವ್ರು ಇಬ್ಬರು. ಅವ್ರ ಅಪ್ಪಾಜಿ ಥರನೇ ಯಾವಾಗಲೂ ತಾಳ್ಮೆಯಿಂದ ಇರ್ತಿದ್ರು.
ಕೆಲಸ ಮಾಡೋರು, ತಾವು ಹೊತ್ತು ತಮ್ಮ ದುಡಿಮೆ, ಆ ಥರ ಇದ್ರು ಸರ್ ಅವರಲ್ಲಿ. ಇಬ್ಬರೇ ಗಂಡ್ಮಕ್ಳ? ಹಾಂ, ಇಬ್ಬರೇ ಗಂಡ್ಮಕ್ಳು ಸರ್ ಅವರು ಕೋಚಿಗರಿಗೆ. ಯಾಕೆ ಇಲ್ಲಿ ಮೆಡಿಕಲ್ ಓದ್ಬೋದಾಗಿತ್ತು? ಆತನ ಇರಾದೆ ಏನು? ಅಂದರೆ ಉಕ್ರೇನ್ಗೆ ಹೋಗಿ ಅಲ್ಲಿ ಓದುವಂಥ ಆಸಕ್ತಿ ಏನಿತ್ತದು? ಸರ್ ಅವರು ಆ್ಯಕ್ಚುಲಿ ಅವನು ಇಲ್ಲೇ ಮೆಡಿಕಲ್ ಮಾಡ್ಬೇಕನ್ನೋ ಇದಿತ್ತು. ಹೇಳ್ಬೇಕಂದ್ರೆ ಅವನು ಅದೇ 97% ಮಾಡಿದ್ದ ಅವನು PUC ಸೈನ್ಸು. ಬಟ್ ಅವನು ಇಲ್ಲಿಯೇ ಒಂದು ಎಕ್ಸಾಮಿನೇಷನ್ ಇದರಲ್ಲಿ ಅವನಿಗೆ ಆಗಲಿಲ್ಲ ನೀಟಲ್ಲಿ. ಆಮೇಲೆ ಇಲ್ಲಿ ಅಷ್ಟು ದುಡ್ಡು ಅಮೌಂಟ್ ಕೊಟ್ಟು ಅವ್ರಿಗೆ ಓದಿಸೋ ಶಕ್ತಿ ನೀಟಲ್ಲಿ ಆಗಲಿಲ್ಲ. ಆಮೇಲೆ ಇಷ್ಟು ದುಡ್ಡು ಕೊಟ್ಟು ಇಲ್ಲಿ ಗೊತ್ತಿಲ್ಲ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಇದೆ ಎಜುಕೇಷನ್ ಸಿಸ್ಟಮ್ ಅನ್ನೋದು. ಆದ್ದರಿಂದ ಅಲ್ಲಿ ನಮ್ಮೂರು ಹುಡುಗರೇ, ಅದಕ್ಕೆ ಅವನಿಗಿಂತ ಮುಂಚೆ ಒಂದು ಇಬ್ಬರು ಹುಡುಗರು, ಒಬ್ಬ ಹುಡುಗ ಹೋಗಿದ್ದೆ ಸರ್ ಅಲ್ಲಿ ಉಕ್ರೇನಲ್ಲಿ. ಹಾಗಾಗಿ ಅಲ್ಲಿ ಫೀಸು ಕಡಿಮೆ ಆಗುತ್ತೆ, ಚೆನ್ನಾಗಿದೆ ಅಲ್ಲಿ ಒಂದು ಪದ್ಧತಿ, ವೈದ್ಯಕೀಯ ಶಿಕ್ಷಣ ಪದ್ಧತಿ ಚೆನ್ನಾಗಿದೆ, ಅಲ್ಲೇ ಮುಗಿಸ್ಕೊಂಡು ಬರ್ತೀನಿ ಅನ್ನೋ ಉದ್ದೇಶದಿಂದ ಅಲ್ಲಿಗೆ ಹೋದ ಸರ್ ಅವನು. ಈಗ ಸುಮ್ಮನೆ ಹೋದ, ಅಲ್ಲಿ ಓದ್ಕೊಂಬಂದ, ಅಷ್ಟೇ ಮಾಡಿದ್ದಿದ್ರೆ ಬಹುಶಃ ಇಷ್ಟೊಂದು ನೆನಪಿಸ್ಕೊತಾ ಇರಲ್ವೇನೋ. ಅಲ್ಲಿ ಹೋಗಿರೋ ಅವನ್ನ ಕ್ಲಾಸ್ಮೇಟ್ಸ್ಗಳೆಲ್ಲ ಅಥವಾ ಯಾರು ಜೂನಿಯರ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ, ನವೀನ್ ಭಾಳ ಹೊಗಳ್ತಾರೆ. ಅಂದರೆ ಅವನಲ್ಲಿ ಹೋದ್ಮೇಲೆ ಬೇರೆಯವ್ರಿಗೆ ಮಾರ್ಗದರ್ಶನ ಮಾಡೋದು, ಯಾರು ಎಷ್ಟೊತ್ತು ಏನೇ ಕೇಳಿದ್ರು ಹೇಳ್ಕೊಡೋದು, ಒಂದೊಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ ನವೀನ್ ಅಲ್ವಾ? ಹಾಂ ಸರ್, ಆ ಕಾರಣನೇ ಅವನು ಇವತ್ತು ಇದಾಗಿದೆ. ಯಾಕೆಂದರೆ ಅಲ್ಲಿರೋ ನಮ್ಮ ಅವನ ಜೂನಿಯರ್ಸ್ ಏನು ಅವನ ಜೊತೆ ನಮ್ಮ ಕರ್ನಾಟಕದವ್ರು ಏನು ಹೋಗಿದ್ರಲ್ಲ, ಅಲ್ಲಿ ಇದ್ದವ್ರಿಗೆ ಅವ್ರಿಗೆ ಅದು ವಿದ್ಯುತ್ ಪರಿಸ್ಥಿತಿಯಿಂದ ಅಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಆಗಲಿ ತಿನ್ನೋಕೆ ಏನು ಇಲ್ಲದೆ ಇದ್ದ ಕಾರಣಕ್ಕೆ ಇವನೇ ಒಂದು ಲೀಡರ್ ಥರ ಆಗಿ ನಾ ತೊಗೊಂಬರ್ತೀನಿ ಅಂತೇಳಿ ಹೋಗಿದ್ದು. ಇದು ಅವ್ರಿಗೆಲ್ಲರಿಗೂ ಒಂದು ಹಸುವನ್ನು ನಿಗಿಸೋಣ ನನ್ನ ಕೈಲಿ ಆದಷ್ಟು ಸಾಧ್ಯ ಅಂತೇಳಿ ಅವ್ರಿಗೆ ತಿನ್ನೋಕೆ ತರಕ್ಕೆ ಹೋದಾಗ ಈ ಥರ ಆಗಿತ್ತು ಸರ್ ಅದು. ಈಗ ಯುದ್ಧ ಬಿಟ್ಬಿಡಿ, ಯುದ್ಧ ಈಗ ನಡೀತು ನಿಜ, ಅಫ್ಕೋರ್ಸ್ ನವೀನ್ ನಮ್ಮ ಜೊತೆ ಇಲ್ಲ. ಆದರೆ ಅದಕ್ಕೂ ಮುಂಚೆ ಅವನು ಓದ್ತಿರ್ಬೇಕಾದ್ರೆ ಎಷ್ಟು ದಿನಕ್ಕೊಂದ್ಸರಿ ಬರ್ತಿದ್ದ? ಹೇಗಿತ್ತು ಅವನು ಅಲ್ಲಿಯ ಎಕ್ಸ್ಪೀರಿಯನ್ಸ್ಗಳು? ಬಂದೇನು ಮಾತಾಡ್ತಿದ್ದ ಬಂದು ನಿಮ್ಮ ಜೊತೆ ಎಲ್ಲ? ಇಲ್ಲ ಸರ್, ಬರೋದೇ ಕಡಿಮೆ ಇತ್ತು. ಆ್ಯಕ್ಚುಲಿ ಅದೇ ಹೇಳಿದೆನಲ್ಲ, ನಮ್ಗೆ ಅವ್ರ ತಂದೆಯವ್ರು ಜಾಸ್ತಿ ಕಾಂಟ್ಯಾಕ್ಟು. ಬಂದಾಗೆ ಮನೇಲೇ ಇರ್ತಿದ್ದ ಅವನು, ಹೊರಗಡೆ ಅಷ್ಟು ಓಡಾಡ್ತಿದ್ದಿಲ್ಲ. ಅದೇ ಅವನು ಇಲ್ಲಿ ಹೊಲದಲ್ಲಿ ಹೊಲಕ್ಕೆ ಹೋದೆ, ಮನೆ ಅಷ್ಟೇ ಮಾಡಿದ್ರು. ಅವ್ರ ಅಪ್ಪಾಜಿ ನಮಗೆ ಮೊದಲಿಂದನೂ ಪರಿಚಯ. ಏನು ಹೇಳ್ತಿದ್ರು ಅಪ್ಪಾಜಿ? ನನ್ನ ಮಗ ಓದ್ತಾನೆ, ಡಾಕ್ಟರ್ ಆಗ್ತಾನೆ, ಒಂದು ಆಸೆ ಇದ್ದೇ ಇರುತ್ತೆ ಅಫ್ಕೋರ್ಸ್, ಅಥವಾ ಅಲ್ಲಿದ್ದು ಏನಾದ್ರು ಹೇಳ್ತಿದ್ರ? ಹೌದು, ಅದೇ ಹೇಳ್ತಾ ಇದ್ರು. ಇನ್ನೊಂದು ವರ್ಷ ಆದರೆ ನನ್ನ ಮಗ ಬರ್ತಾನೆ ವಾಪಸ್ಸು ಡಾಕ್ಟರ್ ಆಗಿ, ಇನ್ನು ಇಲ್ಲೇ ಚಳಗೇರಿಲಿ ಅವನಿಗೆ ಮುಂದಿನ ಒಂದು ಭವಿಷ್ಯ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಸರ್, ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ. ಬಟ್ ಅದು ಅವ್ರ ಆಸೆ ಕೊನೆಗೆ ಈಡೇರಲಿಲ್ಲ ಸರ್. ಇನ್ನು 1 ವರ್ಷ ಆಗಿಬಿಟ್ಟಿದ್ರೆ ಅವನು ತನ್ನ ವೈದ್ಯಕೀಯ ಶಿಕ್ಷಣ ಮುಗಿಸ್ಕೊಂಡು ಬರ್ತಿದ್ದ. 4 ವರ್ಷ ಆಗಿತ್ತು ಆಲ್ರೆಡಿ, ಇನ್ನು 1 ವರ್ಷ ಇತ್ತು ಸರ್. ಅಲ್ಲ, ಈ ನಾಡು ನುಡಿ ಬಗ್ಗೆ ಬಹಳ ಅಭಿಮಾನದ ಹುಡುಗ. ರಾಜ್ಯೋತ್ಸವ ಬಂದಾಗ ಅಲ್ಲೆಲ್ಲೋ ಒಂದು ಹಾಡು ಮಾಡ್ತಾರೆ, ಅದಕ್ಕೆ ನವೀನ್ ಸಾಥ್ ಕೊಡ್ತಾರೆ. ಹೇಳಿ ಹೇಳಿ. ಹೌದು 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 ಸರ್, ಅದೇ ಕನ್ನಡ ರಾಜ್ಯೋತ್ಸವ ದಿನ ಅವರು ನೋಡಿರಬೇಕು, ನಿಮಗೆ ವಿಡಿಯೋದೆಲ್ಲ ಕ್ಲಿಪ್ಸ್ ಬಂದಿರಬೇಕು. ಕನ್ನಡ ರಾಜ್ಯೋತ್ಸವ ದಿನ ಅಲ್ಲೆಲ್ಲ ಸೇರಿಕೊಂಡು ಹುಡುಗರು, ನಮ್ಮ ರಾಣೆಬೆನ್ನೂರು ಅಥವಾ ಹಾವೇರಿ ಡಿಸ್ಟ್ರಿಕ್ಟ್ ಹುಡುಗರೆಲ್ಲ ಸೇರಿಕೊಂಡು ಒಂದು ಹಾಡನ್ನು ತಕ್ಕಂಗೆ ಡ್ಯಾನ್ಸ್ ಎಲ್ಲ ಮಾಡಿ ಒಂದು ವಿಡಿಯೋ ಎಲ್ಲ ಎಲ್ಲರಿಗೂ ಶೇರ್ ಮಾಡಿದ್ರು ಅವ್ರು. ಆ್ಯಕ್ಚುಲಿ ಅವಾಗಿನ ಕಾಲದ ಕನ್ನಡ ಬಗ್ಗೆ ಭಾಳ ಆಸೆ, ಇದು ಅಭಿಮಾನ. ನಾನು ನಮ್ಮೂರು ನಮ್ಮ ರಾಜ್ಯ ಅನ್ನೋ ಒಂದು ಅಭಿಮಾನ ಭಾಳ ಇತ್ತು ಸರ್. ಅಂದರೆ ಯಾರ್ಯಾರು ಜೂನಿಯರ್ಸ್ ಹೋಗಿದ್ದಾರೆ ನೆಕ್ಸ್ಟು ಅವ್ರಿಗೆಲ್ಲ ನವೀನೇ ಒಂಥರ ಭರವಸೆ ವ್ಯಕ್ತಿ ಅಲ್ಲಿ ಅಲ್ವಾ? ನವೀನ್ ಅಣ್ಣ ಅಲ್ಲಿದ್ದಾನೆ, ಹೋಗೋಣ ಅಲ್ಲಿ ಓದೋಣ ಅಂತ. ಹೌದು ಸರ್, ಹೌದು. ಹಾಂ ಸರ್, ಅದೇ ಅವ್ರ ಈಗ ಯಾಕಂದರೆ ಇವ್ರು ಸೀನಿಯರ್ ಅಲ್ಲ ಸರ್, ಇವಾಗ 4 ವರ್ಷ ಆದಮೇಲೆ ಸೀನಿಯರ್ ಆಗಿದ್ದರಿಂದ ಆಮೇಲೆ ಅಲ್ಲಿ ಏನೂ ಗೊತ್ತಿರಲ್ಲ ಇಲ್ಲಿಂದ ಹೋದವ್ರಿಗೆ. ಆದ ಕಾರಣ ಇವ್ರು ಏನಾಗ್ತಾರೆ, ಇವರೇ ಈಗ ಅಲ್ಲಿ ಒಂಥರ ಮಾರ್ಗದರ್ಶಕರು ಇವರು ಜೂನಿಯರ್ಸಿಗೆ. ಏನೇ ಬೇಕಾದರೂ ನವೀನ್ ಕೇಳೋದು, ಹಣ ಅಲ್ಲಿದ್ದು ಏನೇ ಮಾಹಿತಿ ಬೇಕಾದರೂ ಇವ್ರು ನವೀನೇ ಕೊಡ್ತಿದ್ದಾರೆ. ಅಲ್ಲಿ ಅದೊಂದು ಗ್ರೂಪ್ ಮಾಡ್ಕೊಂಡಿದ್ದು ಸರ್, ಸೀನಿಯರ್ಸ್ ಅದು. ಅವ್ರಿಗೆಲ್ಲ ಗೈಡ್ ಮಾಡೋದು ಇವರೇ, ಸೀನಿಯರ್ಸೇ ಅವ್ರಿಗೆ ಗೈಡ್ ಮಾಡ್ತಿದ್ರು ಏನೇ ಬೇಕಾದರೂ. ಕೃಷ್ಣ ರೆಡ್ಡಿ ಅವರೇ, ಇದಾಗಬಾರ್ದಾಗಿತ್ತು, ಆದರೆ ಈ ಯುದ್ಧದಲ್ಲಿ ಆತ ಮಡಿದ. ಈ 21 ದಿನ ಇದೆಯಲ್ಲ, ಆತ ಮಡಿದ ದಿನದಿಂದ ಇಲ್ಲಿ ತನಕ ಊರು ಹೇಗಿತ್ತು ಕೃಷ್ಣ ರೆಡ್ಡಿ ಅವರೇ? ಸರ್, ಊರು ಅದೇ ಆಗಿಬಿಟ್ಟಿದೆ, ಅದು ಅನಿವಾರ್ಯ. ಆದರೆ ಅವನ ಮೃತದೇಹ ಬಂದರೆ ಚೆನ್ನಾಗಿರುತ್ತೆ ಅಂದು ಎಲ್ಲ 21 ದಿನ ಕಾಯ್ತಾ ಇದ್ವಿ. ದಿನ ಅವ್ರ ಮನೆಯಲ್ಲಿ ಬಂದು ಏನೇನು
ನಡೀತಾ ಇದೆ. ಮುಂದಿನ ಆಗುವುಗಳ ಬಗ್ಗೆ ಚರ್ಚೆ ನಡೀತಾ ಇತ್ತು. ಎಲ್ಲ ದಿನಕ್ಕೊಬ್ಬರು ಯಾರಾದರೂ ಬರ್ತಾಯಿದ್ರು. ಎಲ್ಲರೂ ಆಶ್ವಾಸನೆ ಕೊಡ್ತಾ ಇದ್ರು ಸರ್, ಬಂದವರೆಲ್ಲ ಬಾಡಿ ತರಿಸೋ ವ್ಯವಸ್ಥೆ ಮಾಡ್ತೀವಿ ಬಿಡ. ಆದರೆ ಯುದ್ಧಕ್ಕೆ ಪರಿಸ್ಥಿತಿ ಆಗಿದ್ದರಿಂದ ನಾವು ಸ್ವಲ್ಪ ಬರ್ತಾ ನಮ್ಮದು ಆಸೆ ಕಡಿಮೆ ಆಗ್ತಾ ಬಂತು. ಡೌಟ್ ಆಗುತ್ತೆ, ಬಾಡಿ ಬರೋ ಸಾಧ್ಯ ಇಲ್ಲ ಅಂತ ನಾವು ಅಂದ್ಕೊಳ್ತಾ ಬಂದ್ವಿ ಸರ್. ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಆಗ್ತಿರೋ ಒಂದು ಸ್ಥಿತಿ ನೋಡಿ. ಆದರೆ ನಮ್ಮ ಪ್ರಧಾನಿಗಳು ಆಗಿರ್ಬೋದು, ನಮ್ಮ CM ಸಾಹೇಬರು ಭಾಳ ಪ್ರಯತ್ನ ಮಾಡಿದ್ರು. ಅವ್ರು ಬಂದಾಗೆ ಒಂದು 2 ದಿನಕ್ಕೊಮ್ಮೆ ಫೋನ್ ಮಾಡಿದಾಗ ಹೇಳ್ತಾಯಿದ್ರು, ಇಲ್ಲ ಅದೆಲ್ಲ ರೆಡಿ ಆಗ್ತಾ ಇದೆ, ಬಂದೇ ಬರುತ್ತೆ, ಮೃತದೇಹ ತರಿಸೇ ಕೊಡ್ತೀವಿ, ಬಿಡೋದಿಲ್ಲ. ನಾನು ಪ್ರಧಾನಿ ಜೊತೆ ಫೈನಲಿ ಅವ್ರ ಮಾತನ್ನ ಉಳಿಸ್ಕೊಂಡು ಎಲ್ಲ ಹೇಳಿದ್ರು. ಅದು ಇಲ್ಲಿಂದ ನವೀನ್ ಬದುಕಿದ್ದಾಗಲೂ ಬೇರೆಯವ್ರಿಗೆ ಪ್ರೇರಣೆ ಆಗಿದ್ದ. ಈಗ ಆತ ಸತ್ತ ಮೇಲೂ ಕೂಡ ಮನೆಯವರು ದೃಢ ನಿರ್ಧಾರ ಮಾಡಿ ಆತನ ದೇಹವನ್ನ SS ಆಸ್ಪತ್ರೆಗೆ ಕೊಡ್ತಾ ಇದ್ದಾರೆ. ಅಲ್ಲೂ ಕೂಡ ಇಡೀ ಕುಟುಂಬ ಸಾರ್ಥಕತೆ ಮೆರೆದಿದೆ. ಕೃಷ್ಣ ರೆಡ್ಡಿ ಅವರೇ, ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಒಂದಷ್ಟು ಆತನ ಬಗ್ಗೆ ವಿಚಾರಗಳನ್ನು ನಮ್ಮ ಜೊತೆ ಕೂಡ ಶೇರ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ರೆಡ್ಡಿ. ಮುಂದುವರಿಸ್ತೀನಿ ಇನ್ನಷ್ಟು ಅಪ್ಡೇಟ್ಸ್. ಒಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಪಾರ್ಥಿವ ಶರೀರ ಚಿತ್ರದುರ್ಗವನ್ನು ದಾಟಿ ಚಳ್ಳಕೆರೆ ಕಡೆ ಹೋಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಹರಿಹರವನ್ನು ತಲುಪ್ತಾ ಇದೆ ಮೃತದೇಹ. ಹರಿಹರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸ್ತಾರೆ. ಬ್ರೇಕಿಂಗ್ ನ್ಯೂಸ್. ಚಿತ್ರದುರ್ಗ ದಾಟಾಯಿತು, ಹರಿಹರದ ಹತ್ರ ಹೋಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹರಿಹರ ತಲುಪುತ್ತೆ ಮೃತದೇಹ. ಹರಿಹರ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಸ್ಟಾಪ್ ಇದೆ, ಯಾಕೆಂದರೆ ವೈದ್ಯಕೀಯ ಪರೀಕ್ಷೆ ನಡೆಸಬೇಕದು. ಹರಿಹರದಲ್ಲಿ ನವೀನ್ ಮೃತದೇಹ ಪರೀಕ್ಷೆ ಮಾಡ್ತಾರೆ. ಶವಪೆಟ್ಟಿಗೆಯಿಂದ ಫ್ರೀಸರ್ ಬಾಕ್ಸ್ಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ. ಹರಿಹರ ಆಸ್ಪತ್ರೆಯಲ್ಲಿ ಫ್ರೀಸರ್ ಬಾಕ್ಸ್ಗೆ ಮೃತದೇಹನ ಶಿಫ್ಟಿಂಗ್ ಮಾಡಿ ಅದಾದಮೇಲೆ ಸ್ವಗ್ರಾಮಕ್ಕೆ ರವಾನೆ ಮಾಡ್ತಾರೆ ಪಾರ್ಥಿವ ಶರೀರವನ್ನು. ಬಲಭಾಗದಲ್ಲಿ ನೋಡ್ತಾ ಇರೋದು ಹುಟ್ಟೂರು ಚಳ್ಳಕೆರೆ, ಹಾವೇರಿ ಜಿಲ್ಲೆಗೆ ನವೀನ್ ಮೃತದೇಹ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ. ಚಿತ್ರದುರ್ಗ ದಾಟಿ ಇದೀಗ ಹರಿಹರದ ಕಡೆ ಹೋಗ್ತಾ ಇದೆ. ಹರಿಹರಕ್ಕೆ ಇನ್ನೊಂದು 20 ನಿಮಿಷಕ್ಕೆ ತಲುಪುತ್ತೆ, 15-20 ನಿಮಿಷ. ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಅಲ್ಲೂ ನಡೆಸ್ತಾರೆ. ಅಲ್ಲಿ ತದನಂತರ ಅಲ್ಲಿ ಶವಪೆಟ್ಟಿಗೆಯಿಂದ ಫ್ರೀಸರ್ ಬಾಕ್ಸ್ಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ ಹರಿಹರ ಆಸ್ಪತ್ರೆಯಲ್ಲಿ. ತದನಂತರ ಸ್ವಗ್ರಾಮಕ್ಕೆ ಅಲ್ಲಿಂದ ರವಾನೆ ಮಾಡ್ತಾರೆ. ಅಲ್ಲೂ ಕೂಡ ಮೆಡಿಕಲ್ ಫಾರ್ಮಾಲಿಟೀಸ್ಗಳೇನಿದೆ ಅದನ್ನು ಹರಿಹರದ ಜಿಲ್ಲಾಸ್ಪತ್ರೆಯಲ್ಲಿ ನಡೆಸ್ತಾರೆ. ವೈದ್ಯಕೀಯ ಪರೀಕ್ಷೆ ಆಗಬೇಕಲ್ಲಿ ಮೃತದೇಹವನ್ನು. ತದನಂತರ ಫ್ರೀಸರ್ ಬಾಕ್ಸ್ಗೆ ಶಿಫ್ಟ್, ಅಲ್ಲಿಂದ ಮತ್ತೆ ಅವರ ಹಾವೇರಿ ಜಿಲ್ಲೆ ಚಳ್ಳಕೆರೆಗೆ ಪಾರ್ಥಿವ ಶರೀರವನ್ನು ಮತ್ತೆ ಶಿಫ್ಟ್ ಮಾಡ್ತಾರೆ ಆನ್ ರೋಡ್. ನವೀನ್ ಅವರ ತಾಯಿ ವಿಜಯಲಕ್ಷ್ಮಿ ಅವರು ಮಾತಾಡಿದ್ರು. ನನ್ನ ಸಹೋದ್ಯೋಗಿ ಸಂಜಯ್ ಅವ್ರನ್ನ ಮಾತಾಡ್ಸೋರು. ಬನ್ನಿ ನೋಡೋಣ. ಉಕ್ರೇನ್ ಯುದ್ಧದಲ್ಲಿ ಮೃತಪಟ್ಟಂತಹ ನವೀನ್ ಗ್ಯಾನ್ಗೌಡರು ಇಂದಿಗೆ ಸರಿಯಾಗಿ 21 ದಿನ ಆಯಿತು. ಇಂದು ಪಾರ್ಥಿವ ಶರೀರ ಏನು ಸ್ವಗ್ರಾಮಕ್ಕೆ ಆಗಮಿಸಲಿದೆ. ಹಾಗಾಗಿ ಎಲ್ಲ ರೀತಿಯ ಒಂದು ಪೂಜೆಗೆ ಸಕಲ ಸಿದ್ಧತೆಗಳನ್ನ ಮನೆಯಲ್ಲಿ ಮಾಡ್ಕೊಳ್ತಾರೆ. ನಾವು ನೋಡ್ಬೋದು ದೃಶ್ಯದಲ್ಲಿ ಪೂಜೆಗೆ ಎಲ್ಲ ರೀತಿಯ ಒಂದು ಸಕಲ ಸಿದ್ಧತೆಗಳು ನಡೀತಾ ಇದೆ. ಯಾಕಂದ್ರೆ ನವೀನ್ ಪಾರ್ಥಿವ ಶರೀರ ಏನು ಈಗಾಗಲೇ ಬೆಂಗಳೂರನ್ನು ಬಿಟ್ಟು ಸ್ವಗ್ರಾಮದ ಕಡೆಗೆ ಬರ್ತಾ ಇದೆ. ಈಗ ಸದ್ಯ ಅವರ ತಾಯಿ ವಿಜಯಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಈಗ ಬರ್ತಾ ಇದೆ ಯಾವ ರೀತಿ ಸಿದ್ಧತೆ? ಸ್ವಾಮೀಜಿ ಅವರು ಪೂಜೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ದಾರೆ, ಆ ರೀತಿ ರೆಡಿ ಮಾಡ್ಕೊತಾ ಇದ್ದೀವಿ. ಮಗ ಬಂದಲ್ಲ ಅನ್ನೋದು ಒಂದು ಖುಷಿ ಆಗ್ತಾ ಇದೆ. ತುಂಬ ಅವರು ನಿಧನದಿಂದ ಒಂದು ಆಸೆ ಇತ್ತು, ಮಗನ ಮುಖ ನೋಡಬೇಕು ಅಂತ ಹೇಳಿ. ಆದರೆ ಇವಾಗ ಸರ್ಕಾರ ಎಲ್ಲ ರೀತಿಯ ಒಂದು ಸಿದ್ಧತೆ ಮಾಡಿ ತರಿಸ್ಕೊಡ್ತಾ ಇದೆ ಬಾಡಿನ. ಏನು ಎಲ್ರಿಗೂ ಧನ್ಯವಾದ. ನಮ್ಮ PM, CM, ಮೀಡಿಯಾದವರು, ಅವರು ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಾವು ಇದ್ದು ಪ್ರದೇಶದಲ್ಲಿ ಮಗನ ಬಾಡಿ ಸಿಗ್ತತ್ತೋ ಇಲ್ಲ ಅಂತ ಎಲ್ರಿಗೂ ಹೇಳ್ತಾ ಇದ್ರು. ಆದ್ರೆ ನನಗೆ ಮೊದಲಿಂದನೂ ಹೋಪ್ ಇತ್ತು. ಯಾಕಂದ್ರೆ ನಾನು ಭಗವಂತನ ಮೇಲೆ ನಂಬಿಕೆ ಐತಿ. ಅವನು ಭಗವಂತನ ಮಗ, ಅವನ ಭಗವಂತ ತನ್ನ ಹುಟ್ಟೂರಿಗೆ ತಾನು ತರಿಸ್ತಾನೆ ಅನ್ನೋದು ನಂಬಿಕೆ ಇತ್ತು ನನಗೆ. ಆ ಪ್ರಕಾರ ಬಂದೈತಿ, ಖುಷಿ ಆಗ್ತಾ ಇದೆ. ಇವತ್ತಿನ ಒಂದು ಮಗನ ವಿಧಿವಿಧಾನಗಳ ಪೂಜೆ ಯಾವ ರೀತಿ ಇರುತ್ತೆ? ನಮ್ಮ ಹಿಂದೂ ಧರ್ಮದ ವೀರಶೈವ ಲಿಂಗಾಯತರ ಧರ್ಮದ ಪ್ರಕಾರ ಪೂಜೆ ಮಾಡಿಸ್ತಾರೆ. ಈಗ ಮಗ ಡಾಕ್ಟರ್ ಆಗಬೇಕು ಅಂತ ಇದ್ದ,
ಆದರೆ ಈಗ ಅದಕ್ಕೆ ಸಂಪೂರ್ಣ ಅದು ಕೊನೆ ಹಂತದಲ್ಲಿ ಈ ರೀತಿ ಎಲ್ಲ ಅವಘಡ ಆಯಿತು. ಈಗ ಬಾಡಿ ಬೇರೆ ದಾನ ಮಾಡಿದಾರ, ಏನು ಹೇಳ್ತೀರಾ? ಅವನ ಆಸೆ ಇತ್ತು, ನಾನು ಡಾಕ್ಟ್ರಾಗಿ ಬಂದು ಬಡವ್ರ ಸೇವೆ ಮಾಡಬೇಕು ಅನ್ನೋದು ಆಸೆ ಇತ್ತು. ಚಿಕ್ಕಂದೆಲ್ಲರೂ ದುಃಖದಲ್ಲಿರೋರನ್ನ, ಬಡವ್ರನ್ನ, ಕಷ್ಟದಲ್ಲಿರೋರನ್ನ ನೋಡಿದರೆ ಅವನಿಗೆ ತುಂಬ ದುಃಖ ಆಗ್ತಿತ್ತು. ಅದಕ್ಕೆ ಅವನು ಆಸೆ ಡಾಕ್ಟ್ರಾಗಿ ಸೇವೆ ಮಾಡಬೇಕು ಅನ್ನೋದಿತ್ತು. ಕಷ್ಟಪಟ್ಟು ಇದು ಮಾಡ್ದೆ, ಆಗಲಿಲ್ಲ, ಕೊನೆ ಹಂತದವರೆಗೂ ಮುಟ್ಟಲಿಲ್ಲ ಗುರಿನ ಅನ್ನೋದು ಒಂದು ಬೇಜಾರು. ಆದರೆ ಅವನ ಆಸೆ ಈಡೇರಲಿಲ್ಲ, ಆದರೂ ಮೆಡಿಕಲ್ ಸ್ಟೂಡೆಂಟ್ಸ್ಗಾದರೂ ಯೂಸ್ ಆಗಲಿ ಅಂತೇಳಿ ನಾವು ದಾನ ಮಾಡ್ತೇವೆ. ಓಕೆ, ಇದಿಷ್ಟು ಅವರ ತಾಯಿಯ ಮಾತಾಗಿತ್ತು. ಮಗ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಅದರಿಂದ ಅವರ ಬಾಡಿಯಾದರೂ ದಾನ ಮಾಡಿ ಓದುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಏನು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಅವರ ತಾಯಿ ವಿಜಯಲಕ್ಷ್ಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಶ್ವಂತ್ ಜೊತೆ ಸಂಜಯ್, ನ್ಯೂಸ್ 18 ಹಾವೇರಿ. ವೆಲ್ಕಮ್ ಬ್ಯಾಕ್. ನವೀನ್ ಅವರ ಹುಟ್ಟೂರು ಚಳ್ಳಕೆರೆಯಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆ ನಡೀತಾ ಇದೆ. ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾವೇರಿ ಜಿಲ್ಲಾಡಳಿತ ಈ ಸಿದ್ಧತೆಯನ್ನು ಗಮನಿಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ವಿವಿಐಪಿ ಮತ್ತು ಸಾರ್ವಜನಿಕ ದರ್ಶನಕ್ಕೆ ಬೇರೆ ಬೇರೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಬರೋರಿದ್ದಾರೆ, ಹಾವೇರಿ ಭಾಗದ ಜನಪ್ರತಿನಿಧಿಗಳು ಬರ್ತಿದ್ದಾರೆ, ಮಠಾಧೀಶರು ಬರ್ತಿದ್ದಾರೆ. ನವೀನ್ ಸ್ನೇಹಿತರಿಗೂ ಅಂತಿಮ ದರ್ಶನಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದಾರೆ. ಪಾರ್ಥಿವ ಶರೀರಕ್ಕೆ ವೀರಶೈವ ಲಿಂಗಾಯತ ವಿಧಿವಿಧಾನ ನಡೆಸ್ತಾರೆ, ಪೂಜೆ ಎಲ್ಲ ನಡೆಸ್ತಾರೆ. ಅದಾದಮೇಲೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಫೈನಲಿ ಗ್ರಾಮದಲ್ಲಿ ಒಂದು ಮೆರವಣಿಗೆ ಕೂಡ ನಡೆಯುತ್ತೆ. ಅದಾದಮೇಲೆ ಸಂಜೆ ಹೊತ್ತಿಗೆ SS ಮೆಡಿಕಲ್ ಕಾಲೇಜ್ಗೆ ದೇಹದಾನವನ್ನು ಮಾಡ್ತಾರೆ. ದಾವಣಗೆರೆ SS ಮೆಡಿಕಲ್ ಕಾಲೇಜ್ ದೇಹದಾನ ಮಾಡ್ತಾರೆ. ಚಳ್ಳಕೆರೆ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ಬಿಕಾಸ್ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಬರ್ತಿರೋದ್ರಿಂದ ಎಲ್ಲ ಸಿದ್ಧತೆ ಮಾಡ್ತಿದ್ದಾರೆ. DC SP ಎಲ್ಲರೂ ಕೂಡ ಆನ್ ಸ್ಪಾಟ್ ಅಲ್ಲಿದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇರುವಂಥ ದೃಶ್ಯ, ಈಗಾಗಲೇ ಪೊಲೀಸ್ನವ್ರು ಬಂದಿದ್ದಾರೆ. ಎಲ್ಲೆಲ್ಲಿ ಏನೇನು ಸಿದ್ಧತೆ ಆಗಬೇಕು, ಯಾರೆಲ್ಲ ನಿಂತ್ಕೋಬೇಕು, ಏನೇನು ಕಂಟ್ರೋಲ್ ಮಾಡಬೇಕು, ಇದೆಲ್ಲವನ್ನು ಕೂಡ ಅಲ್ಲಿ ಬೆಳಗ್ಗೆ ವ್ಯವಸ್ಥಿತವಾಗಿ ನೋಡ್ಕೊಳ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶಿವರಾಮ ಸುಂಡಿ ಚಳ್ಳಕೆರೆಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಶಿವರಾಮ್, ಎಷ್ಟೊತ್ತಿಗೆ ಪಾರ್ಥಿವ ಶರೀರ ಬರುವ ನಿರೀಕ್ಷೆ ಇದೆ? ಅಲ್ಲಿನ ಸಿದ್ಧತೆಗಳು ಏನೇನಾಗ್ತಾ ಇದೆ? ಯಾರ್ಯಾರೆಲ್ಲ ಬರ್ತಿದ್ದಾರೆ? ಹರೀಶ್ ನಾಗರಾಜ್, ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಗ್ರಾಮವನ್ನು ತಲುಪುವಂತ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ದಾವಣಗೆರೆ ಜಿಲ್ಲೆ ಹರಿಹರಕ್ಕೆ ನವೀನ್ ಪಾರ್ಥಿವ ಶರೀರ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುವಂತ ಸಾಧ್ಯತೆಗಳಿರೋ ಹಿನ್ನೆಲೆಯಲ್ಲಿ ಪೋಷಕರು ಇರಬಹುದು ಮತ್ತು ಗ್ರಾಮಸ್ಥರು ನವೀನ್ ಪಾರ್ಥಿವ ಶರೀರಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಈಗ ಬರ್ಬೋದು ಅಂತ ಹೇಳೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಆ ಒಂದು ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಂದು ಕಡೆ ಜಿಲ್ಲಾಡಳಿತ ಏನು ಬ್ಯಾರಿಕೇಡ್ ಹಾಕೋದಿರಬಹುದು, ಶಾಮಿಯಾನ ಮತ್ತು ಹಾಕೋದು ವ್ಯವಸ್ಥೆ ಮಾಡಿದ್ರೆ, ಪೊಲೀಸ್ ಇಲಾಖೆ ಭದ್ರತೆ ದೃಷ್ಟಿಯಿಂದ ಒಂದು 300ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡುವಂತ ಕೆಲಸ ಮಾಡಿದೆ. ಮತ್ತು ಗ್ರಾಮಸ್ಥರು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಊರಿನ ಹುಡುಗ ಈ ರೀತಿಯ ಒಂದು ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತು ಅವರಿಗೆ ಅಂತಿಮವಾಗಿ ಏನೋ ಒಂದು ಬೀಳ್ಕೊಡುಗೆ ಅಂದ್ರೆ ಒಂದು ಗೌರವಯುತವಾಗಿ ಬೀಳ್ಕೊಡುಗೆ ಕೊಡಬೇಕನ್ನೋ ಒಂದು ಹಿನ್ನೆಲೆಯಲ್ಲಿ ಅಲ್ಲೂ ಸಹ ಗ್ರಾಮಸ್ಥರು ಸಹ ಏನು ಬಾಳೆ ದಿಂಡು ಇರ್ಬೋದು, ಎಲ್ಲ ರೀತಿಯ ತಳಿರು ತೋರಣಗಳಿಂದ ಶೃಂಗಾರ ಮಾಡಿ ಇವತ್ತೇನು ಅಲ್ಲಿ ಅಂತಿಮ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ವ್ಯವಸ್ಥೆಗಳನ್ನ ಗ್ರಾಮಸ್ಥರು ಸಹ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಏನು ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು, ಗ್ರಾಮಸ್ಥರು ಒಂದ್ ಕಡೆ ಎದುರು ನೋಡ್ತಾ ಇದ್ದಾರೆ, ಮತ್ತೊಂದು ಕಡೆ ಪೊಲೀಸ್ ಸಿಬ್ಬಂದಿನೂ ಸಹ ನಿಯೋಜನೆ ಮಾಡಿದ್ರೆ. ಈಗ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ಬಾಳೆ ದಿಂಡಿನಿಂದ ತಳಿರು ಅಂದ್ರೆ ಶೃಂಗಾರ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೇನು ಮುಖ್ಯವಾಗಿ ಇಲ್ಲಿ ಈ ರೀತಿ ಇಲ್ಲಿ ಕುರ್ಚಿಗಳು ಹಾಕಿದ್ದಾರೆ, ಬಂದವರಿಗೆ ಒಂದು ಆಸನದ ವ್ಯವಸ್ಥೆ. ಇಲ್ಲಿ ಏನಂದ್ರೆ ಪಬ್ಲಿಕ್ ಸಾರ್ವಜನಿಕರಿಗೆ ಒಂದ್ ಕಡೆ ಬರ್ಲಿಕ್ಕೆ ಅಂತಿಮ ದರ್ಶನ ಮಾಡಿಕೊಂಡು ಆ ಕಡೆಯಿಂದ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈಗ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ಒಂದು ನವೀನ್ ಪಾರ್ಥಿವ ಶರೀರನ ಇಡಲಾಗುತ್ತೆ. ಇಲ್ಲಿ ಈ ಕಡೆ ವಿವಿಐಪಿಗೆ ಬರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ ಮತ್ತು ಮಾಧ್ಯಮಗಳಿಗೂ ಸಹ ಅಲ್ಲೇನು ಅಂತಿಮ ದರ್ಶನ ವ್ಯವಸ್ಥೆ ತೋರಿಸಲಿಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಒಟ್ಟಾರೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನವೀನ್ ಪಾರ್ಥಿವ ಶರೀರ ಇಲ್ಲಿಗೆ ಗ್ರಾಮನ ತಲುಪುತ್ತೆ. ಬಂದ ನಂತರನೇ ಇಲ್ಲೇನು ಮನೆ ಆವರಣದಲ್ಲಿ ಈಗಾಗಲೇ ಅಲ್ಲಿ ಸ್ವಾಮೀಜಿಗಳು ಈಗಾಗಲೇ ಪೂಜೆನ ಆರಂಭಿಸಿದ್ದಾರೆ. ಈಗ ನೋಡ್ತಾ ಇರ್ಬೋದು, ನವೀನ್ ಪಾರ್ಥಿವ ಶರೀರಕ್ಕೆ ಏನು ಭಾವಚಿತ್ರಕ್ಕೆ ಪೂಜೆ ನೆರವೇರಿಸುವಂತ ಮತ್ತು ವಿಧಿ ವಿಧಾನಗಳನ್ನು ಈಗಾಗಲೇ ಪ್ರಾರಂಭ ಮಾಡಲಾಗಿದೆ. ಈಗ ಗ್ರಾಮದ ಸ್ವಾಮೀಜಿಗಳು
ಈಗಾಗಲೇ ಪೂಜೆನ ಪ್ರಾರಂಭ ಮಾಡಿದ್ದಾರೆ ಮತ್ತು ಅದರಲ್ಲಿ ಕುಟುಂಬದ ಸದಸ್ಯರು ಭಾಗಿಯಾಗಿದ್ದಾರೆ. ಮತ್ತೇನು ಅದು ವೀರಶೈವ ಲಿಂಗಾಯತ ಧರ್ಮದ ವಿಧಿವಿಧಾನಗಳ ಅನ್ವಯ ಇಲ್ಲಿ ಒಂದು ಪೂಜೆಗಳನ್ನ ನೆರವೇರಿಸಲಾಗ್ತಾ ಇದೆ. ಮತ್ತು ಏನು ಈಗಾಗಲೇ 3ನೇ ದಿನದ ಕಾರ್ಯ ಪೂರೈಸಲಾಗಿದೆ. ಅಂದರೆ ನವೀನ್ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಮಾರ್ಚ್ 3ರಂದಿನೇ 3 ದಿನದ ಕಾರ್ಯಗಳನ್ನು ಪೂರೈಸಲಾಗಿದೆ. ಇವತ್ತೇನು ಪಾರ್ಥಿವ ಶರೀರ ಬರ್ತಾರ ಹಿನ್ನೆಲೆಯಲ್ಲಿ ಏನು ಪಾರ್ಥಿವ ಶರೀರಕ್ಕೆ ಏನೆಲ್ಲ ವಿಧಿವಿಧಾನಗಳನ್ನು ಪೂರೈಸಬೇಕು ಅದನ್ನ ಈಗಾಗಲೇ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಬರ್ತಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಪೂಜಾ ಕೈಂಕರ್ಯಗಳನ್ನ ಆರಂಭಿಸಲಾಗಿದೆ. ಮತ್ತು ಏನು ಎದುರು ನೋಡ್ತಾ ಇದ್ದಾರೆ ಕುಟುಂಬದ ಸದಸ್ಯರು ಬರ್ಬೋದು ಅನ್ನೋದು. ಮಾತಾಡ್ಸೋಕ್ ಸಾಧ್ಯನಾ? ಕೇಳ್ಬೋದು ಅವ್ರನ್ನ? ಕೇಳ್ತೀನಿ ಹರೀಶ್ ನಾಗರಾಜ್, ಒಂದೇ ನಿಮಿಷ ಕೇಳ್ತೀನಿ. ಈಗ ಕಾಣಿಸ್ತು ಅವ್ರು ಮಾತಾಡ್ತೀವಿ ಅಂದ್ರೆ ಒಂದು ಏನಾಗ್ತಿದೆ ಏನ್ ಪೂಜೆ ಅವ್ರನ್ನು ಮಾತಾಡ್ಸಕ್ ಟ್ರೈ ಮಾಡ್ತೀನಿ ಹರೀಶ್ ನಾಗರಾಜ್. ಈಗ ಏನ್ ಪೂಜೆ ಯಾವ ರೀತಿ ಏನ್ ಮಾಡ್ತಾ ಇದ್ರಿ? ನಮ್ಮ ವೀರಶೈವ ಧರ್ಮದ ಪ್ರಕಾರ ಯಾವ ರೀತಿ ಮಾಡ್ಬೇಕು ಅದೇ ತರ ನಾವು ಸ್ವಾಮಿಗಳು ಅದರ ಅವರೇ ಮಾಡ್ತಾರೆ. ಯಾರು ಸ್ವಾಮೀಜಿಗಳು ಯಾರು? ನಮ್ಮವ್ರು ಚೆನ್ನೈ ಸ್ವಾಮಿಯರಂತ ಅವರೇ ಮಾಡೋದು. ಹರೀಶ್ ನಾಗರಾಜ್, ಗ್ರಾಮದ ಚೆನ್ನಯ್ಯ ಸ್ವಾಮಿ ಅವರು ಇವತ್ತು ಈ ಪೂಜೆಗಳನ್ನ ನೆರವೇರಿಸ್ತಾ ಇದ್ದಾರೆ. ಸ್ವತಃ ಅವ್ರ ಸ್ವಾಮೀಜಿಗಳನ್ನೇ ಒಂದಿಷ್ಟು ಮಾತಾಡ್ಸಲಿಕ್ಕೆ ಟ್ರೈ ಮಾಡ್ತೀನಿ, ಏನೆಲ್ಲ ವಿಧಿವಿಧಾನಗಳು ಪೂರೈಸ್ತಾರಂತ. ಸ್ವಾಮೀಜಿಗಳೇ, ಇವತ್ತು ಏನು ಯಾವ ರೀತಿ ಇದನ್ನು ಪೂಜೆ ಮಾಡ್ತಾರೆ? ವೀರಶೈವದ ಧರ್ಮದ ಲಿಂಗಾಯತ ಪರಂಪರೆಯ ಸಿದ್ಧಾಂತದ ಪ್ರಕಾರವಾಗಿ ಪಂಚಭೂತಗಳಲ್ಲಿ ಲೀನವಾಗಿರುವಂತಹ ಈ ಒಂದು ಶರೀರವನ್ನು, ಆತ್ಮವನ್ನು ಪಂಚತತ್ವಗಳಾಗಿರುವಂಥ ಪಂಚಭೂತಗಳಾಗಿರುವಂತಹ ಅಗ್ನಿ, ವಾಯು, ಜಲ, ಆಕಾಶ ಮತ್ತು ನೀರು, ಈ ಪಂಚಭೂತಗಳಲ್ಲಿ ಪರಮಾತ್ಮನ ಒಂದು ಪಂಚಭೂತಗಳಲ್ಲಿ ಲೀನವಾಗಿರೋದ್ರಿಂದ ಶೈವ ಧರ್ಮದ ಸಿದ್ಧಾಂತದ ಪ್ರಕಾರವಾಗಿ ಈ ನವೀನ್ ಕುಮಾರ್ ಅವರನ್ನು ನಾವು ಇವತ್ತು ಅಂತ್ಯ ಸಂಸ್ಕಾರ ಪೂಜೆಯ ತಂದೆಯಾಗಿರುವಂತಹ ಶೇಖರಪ್ಪ ಮತ್ತು ತಾಯಿಯಾಗಿರುವಂಥ ವಿಜಯಲಕ್ಷ್ಮಿ, ಅಣ್ಣನಾಗಿರುವಂಥ ಹರ್ಷನೊಂದಿಗೆ ನಾವು ಲಿಂಗಾಯತ ಪರಂಪರೆಗೆ ಸಂಬಂಧಿಸಿರುವಂತೆ ಸಿದ್ಧಾಂತದ ಪ್ರಕಾರವಾಗಿ ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಲಾಗುವುದು. ಈ ಒಂದು ನಾವು ಜನಸಾಮಾನ್ಯರನ್ನು ನಾವು ನೋಡಿದಾಗ ನಾವು ಎಲ್ಲರನ್ನೂ ಕೂಡ ರುದ್ರಭೂಮಿಗೆ ಸಮರ್ಪಣೆ ಮಾಡುವಂಥದ್ದು ಸಂಸ್ಕಾರ ಈ ಒಂದು ಪರಂಪರೆಯಲ್ಲಿ ಇರ್ತದೆ. ಆದರೆ ಇದು ಮೆಡಿಕಲ್ಗೆ ದಾನ ನವೀನ್ ಕುಮಾರ್ ಅವರ ದೇಹವನ್ನು ಮೆಡಿಕಲ್ಗೆ ದಾನ ಮಾಡಿರೋದ್ರಿಂದ ನಮ್ಮ ಗ್ರಾಮದಲ್ಲಿ 3 ರಿಂದ 4 ಜನವನ್ನು ಮೆಡಿಕಲ್ಗೆ ದಾನ ಮಾಡಲಾಗಿದೆ ಈ ಹಿಂದೆ. ಈಗ ನವೀನ್ ಕುಮಾರ್ ಅವರ ದೇಹವನ್ನು 4 ಜನ ವಿದ್ಯೆಯನ್ನು ಕಲೀಲಿಕ್ಕಾಗಿ ಒಂದು ಅನುಕೂಲಕ್ಕಾಗಿ ಅವರ ಆತ್ಮಶಾಂತಿಗಾಗಿ ಮೆಡಿಕಲ್ಗೆ ದಾನ ಮಾಡಿರೋದ್ರಿಂದ ಆ ಒಂದು ಈ ವಿಧಿವಿಧಾನಗಳು ಸ್ವಲ್ಪ ಬದಲಾವಣೆಯಾಗಿ ಗ್ರಾಮದ ಹೊರಗಡೆ ಗ್ರಾಮದ ಅಂತಿಮ ಘಟ್ಟದಲ್ಲಿ ಒಂದು ಶೇಖಪ್ಪ ಮತ್ತು ತಾಯಿ ವಿಜಯಲಕ್ಷ್ಮಿ ಮತ್ತು ಹರ್ಷನೊಂದಿಗೆ ಕೊನೆಯ ಪೂಜೆಯನ್ನು ನೆರವೇರಿಸಿ ಅವರ ಅಂತಿಮ ಯಾತ್ರೆಯನ್ನು ನೆರವೇರಿಸಲಾಗುವುದು. ಈಗಾಗಲೇ 3 ದಿನದ ಕಾರ್ಯ ಪೂರೈಸಲಾಗಿದೆ. ಈಗ ಯಾವ ರೀತಿ ಇವತ್ತು ಬಾಡಿ ಬಂದ ಕ್ಷಣದಲ್ಲಿಯೇ ಒಂದು ನಾವು ಲಿಂಗಾಯತ ಪರಂಪರೆಗೆ ಸಂಬಂಧಿಸಿದಂತೆ ಅವರಿಗೆ ಲಿಂಗವನ್ನು ಧರಿಸಿಬಿಟ್ಟು ಅಂತಿಮ ತಂದೆ ತಾಯಿಗಳೊಂದಿಗೆ ಮತ್ತು ಅಣ್ಣನೊಂದಿಗೆ ಈ ಒಂದು ಕೊನೆಯ ಪೂಜೆಯನ್ನು ಧರ್ಮದ ಸಿದ್ಧಾಂತ ಪ್ರಕಾರವಾಗಿ ಲಿಂಗಾಯತ ಪರಂಪರೆಗೆ ಸಂಬಂಧಿಸಿವಾಗಿ ಅಂತಿಮ ಪೂಜೆಯನ್ನು ನಾವು ನೆರವೇರಿಸ್ತೇವೆ. ಇದು ಹರೀಶ್ ನಾಗರಾಜ್, ಇದು ಏನು ಈಗೇನು ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳ ಅಭಿಪ್ರಾಯದ ಒಟ್ಟಾರೆ ಏನು ವೀರಶೈವ ಲಿಂಗಾಯತ ಧರ್ಮದ ವಿಧಿವಿಧಾನಗಳನ್ವಯ ಇವತ್ತು ಎಲ್ಲ ರೀತಿಯ ಒಂದು ಪೂಜಾ ಕಾರ್ಯಗಳನ್ನ ಆರಂಭಿಸಲಾಗಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತೆ, ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಇನ್ನೇನು ಅವರ ಊರ ಕಡೆ ಪಾರ್ಥಿವ ಶರೀರ ಹೋಗ್ತಾ ಇದೆ. ಚಿತ್ರದುರ್ಗ ದಾಟಿದ್ದಾಯಿತು, ಹರಿಹರದ ಕಡೆ ನವೀನ್ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನವೀನ್ ಅಂತಿಮ ಯಾತ್ರೆಗೆ ಪ್ರತ್ಯೇಕ ವಾಹನದ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಗ್ರಾಮಸ್ಥರೇ ಸೇರಿಕೊಂಡು ಸ್ವಯಂ ಪ್ರೇರಣೆಯಿಂದ ಎಲ್ಲ ಸಿದ್ಧತೆ ಮಾಡ್ತಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಅಂದರೆ ಸಾರ್ವಜನಿಕ ದರ್ಶನ ಆದಮೇಲೆ ಗ್ರಾಮದಲ್ಲಿ ಮೆರವಣಿಗೆ ಮಾಡೋದಕ್ಕೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮೆರವಣಿಗೆ ಇರುತ್ತೆ. ನವೀನ್ ಅವರು ನೆನೆಸ್ಕೊಂಡು ಚಳ್ಳಕೆರೆ ಗ್ರಾಮಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಊರಿನವರೇ ಸೇರ್ಕೊಂಡು ಈ ಮೆರವಣಿಗೆ ಮಾಡೋದಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ. ನನ್ನ ಸಹೋದ್ಯೋಗಿ ಆ ಗ್ರಾಮದಲ್ಲಿ ಎಲ್ಲರ ಜೊತೆ ಮಾತಾಡಿಸಿ ಅಲ್ಲಿನ ಎಲ್ಲ ಬೆಳವಣಿಗೆಯನ್ನು ನಮಗೆ ಒಂದು ವಾಕ್ ಥ್ರೂ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಉಕ್ರೇನ್ನಲ್ಲಿ ಸಾವನ್ನಪ್ಪಿದಂತಹ ನವೀನ್ ಪಾರ್ಥಿವ ಶರೀರ ಕೊನೆಗೂ
ಭಾರತವನ್ನು ತಲುಪಿದ್ದು ಈಗ ಬೆಂಗಳೂರಿನಿಂದ ಚಳಗೇರಿ ಗ್ರಾಮಕ್ಕೆ ಬರ್ತಾ ಇದೆ. ಚಳಗೇರಿ ಗ್ರಾಮಕ್ಕೆ ಬಂದ ನಂತರ ಏನು ಕೆಲವೊಂದು ವಿಧಿವಿಧಾನಗಳು ಪೂರೈಸಿದ ನಂತರ ಸಾರ್ವಜನಿಕರ ಅಂತಿಮ ದರ್ಶನ ವ್ಯವಸ್ಥೆ ಮಾಡಲಾಗ್ತದೆ. ಆದ ನಂತರ ಏನು ಗ್ರಾಮದಲ್ಲಿ ಒಂದು ಮೆರವಣಿಗೆ ಆಯೋಜನೆ ಮಾಡಲಾಗಿದೆ. ಆ ಮೆರವಣಿಗೆಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾವೀಗ ನೋಡ್ತಾ ಇದ್ದೀವಿ, ಏನು ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಚಳಗೇರಿ ಗ್ರಾಮದಲ್ಲಿ ಒಟ್ಟು 3 ತಾಸು ಪ್ರಮುಖ ಬಹುತೇಕ ಎಲ್ಲ ರಸ್ತೆಗಳಲ್ಲಿ ಸಂಚಾರ ಮಾಡುವ ಮೂಲಕ ಅಂದರೆ 3 ತಾಸುಗಳ ಕಾಲ ಒಂದು ಮೆರವಣಿಗೆಯನ್ನು ಇಟ್ಕೊಳ್ಳಲಾಗಿದೆ. ಈ ರೀತಿಯ ಒಂದು ತೆರೆದ ವಾಹನದಲ್ಲಿ ಅಂದರೆ ಅವರಿಗೆ ಕನಿಷ್ಠ ಜೀವಂತ ಇದ್ದಾಗ ನಾವು ಏನು ಯಾವ ರೀತಿ ಒಂದು ಪ್ರೀತಿಯಿಂದ ಕಾಣ್ತಾ ಇದ್ದ, ಈಗ ಸಾವನ್ನಪ್ಪಿದ್ದ ಸಂದರ್ಭದಲ್ಲೂ ಸಹ ಅದೇ ರೀತಿ ಒಂದು ಬೀಳ್ಕೊಡುಗೆ ಕೊಡಬೇಕನ್ನೋ ಒಂದು ಉದ್ದೇಶದಿಂದಾಗಿ ಏನು ಗ್ರಾಮಸ್ಥರೇ ಒಂದು ಇದನ್ನು ಆಯೋಜನೆ ಮಾಡಿದ್ದಾರೆ. ಏನು ಇಲ್ಲಿ ನೋಡ್ತಾ ಇರ್ಬೋದು, ಇದು ಫ್ಲೆಕ್ಸ್ ಇರ್ಬೋದು, ಈ ರೀತಿ ಅಂದ್ರೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಏನೆಲ್ಲ ಅಂದ್ರೆ ಅಂತಿಮ ಯಾತ್ರೆ ಮಾಡಲಿಕ್ಕೆ ಈ ರೀತಿಯ ಒಂದು ಫ್ಲೆಕ್ಸ್ಗಳು ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಗ್ರಾಮಸ್ಥರು. ಮತ್ತು ಏನು ಬರುವಿಕೆಗಾಗಿ ಪಾರ್ಥಿವ ಶರೀರ ಬರುವಿಕೆಗಾಗಿ ಎದುರು ನೋಡ್ತಾ ಇದ್ದಾರೆ. ಇಲ್ಲಿ ಅವರ ಸಹೋದರ ಸಂಬಂಧಿ ಶಿವಕುಮಾರ್ ಅವರು ಇದ್ದಾರೆ. ಈಗ ಏನು ಇದಕ್ಕೆ ಅಂತಿಮ ಯಾತ್ರೆಗೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಅಂತಿಮ ಯಾತ್ರೆಗೆ 9 ಗಂಟೆ ಹೊತ್ತಿಗೆ ಇಲ್ಲಿಗೆ ಪಾರ್ಥಿವ ಶರೀರ ಬರ್ತಿದೆ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಬಂದ ತಕ್ಷಣ ಸ್ವಾಮಿಗಳು ಆಮೇಲೆ ಕಡೆಗೆ CM ಅವರೆಲ್ಲ ಬರ್ತಾ ಇದ್ದಾರೆ. ಅದೆಲ್ಲ ಬಂದ ನಂತರ ನಮ್ಮ ಊರಲ್ಲಿ 2 ಗಂಟೆಯಿಂದ ಮೆರವಣಿಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ. 3-4 ತಾಸು ಊರಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಾವು ಇದ್ದಾಗ ಹೇಗೆ ಪ್ರೀತಿ ಮಾಡಿದ್ವಿ ಅವನು ಪಾರ್ಥಿವ ಶರೀರನ ಹಾಗೆ ಬೀಳ್ಕೊಡುಗೆಯಿಂದ ಚೆನ್ನಾಗಿ ಕಳಿಸ್ಕೊಡೋಣ ಅಂತ ನಮ್ಮ ಇದು ಮಾಡಿದ್ವಿ, ಊರಿನ ಗ್ರಾಮಕರೆಲ್ಲ ಸೇರಿ. ಈಗ ಒಂದು ಬರ್ತದೋ ಇಲ್ಲ ಅನ್ನೋ ಡೌಟ್ ಇತ್ತು, ಕೊನೆಗೂ ಬಂದಿದೆ. ನಿಮ್ಗೆ ಏನು ಅನಿಸ್ತಾ ಇದೆ? ಅಂದ್ರೆ ಈಗ ಅದಕ್ಕೆ ಬರ್ತಿದೆ ಇಲ್ಲ ಅಂತ ಭಾಳ ಇದಿತ್ತು ಕನಸು. ಅವ್ರ ತಂದೆಯವರು ನಾನು ನನ್ನ ಮಗನಾದರೂ ಕೊನೆಯ ಒಂದು ಗಳಿಗೆ ನೋಡ್ಬೇಕಂತಂದು ಭಾಳ ಆಸೆ ಇತ್ತು, ಸತ್ ಮೇಲಾದ್ರೂ ನೋಡೋಣ ಅಂತ. ಆದರೆ ಅವ್ರ ತಂದೆ ಬದುಕಿದ್ದಾಗ ನನ್ನ ಮಗನನ್ನು ನಾನು ಮೆಡಿಕಲ್ ಕಾಲೇಜನ್ನು ಮಾಡಿ ತದನಂತರ ನಮ್ಮ ಊರಲ್ಲಿ ಡಾಕ್ಟರನ್ನು ಮಾಡಿ ಉಚಿತ ಬಡ ಕುಟುಂಬಗಳಿಗೆ ತೋರಿಸ್ಬೇಕಂತ ಭಾಳ ಆಸೆ ಇಟ್ಕೊಂಡ್ರು. ಆದರೆ ನಮ್ಮ ಮಗನನ್ನು ಕೊನೆಗೂ ಭಾವಪೂರ್ವ ಶ್ರದ್ಧಾಂಜಲಿ ಮೆರವಣಿಗೆ ಮೂಲಕ ಮಾಡ್ಬೇಕಂತ ಊರದ ಪ್ರಮುಖ ಗ್ರಾಮರು ಎಲ್ಲರೂ ಸೇರಿ ಹಿರಿಯರು ಸೇರಿ ನಿನ್ನೆ ರಾತ್ರಿ 11:30 ಮಟ್ಟ ನಾವೆಲ್ಲ ಡೆಕೋರೇಷನ್ ಮಾಡಿದ್ದೇವೆ. ಇನ್ನು ಹೂವಿನ ಅಲಂಕಾರದ್ದು ಭಾಳ ಇದೆ, ಮಾಡಿ ಅವನ್ನ ಕಳಿಸ್ಕೊಡ್ಬೇಕಂತ ಊರ್ದ. ಅವರ ಸಹೋದರ ಸಂಬಂಧಿ ಶಿವಕುಮಾರ್ ಅಭಿಪ್ರಾಯದ ಒಟ್ಟಾರೆ ಇದೇನು ಇನ್ನೂ ಹೂವಿನ ಅಲಂಕಾರ ಎಲ್ಲ ರೀತಿಯ ಅಲಂಕಾರಗಳನ್ನ ಮಾಡಿ ನಂತರ ಒಂದೇನು ನವೀನ್ಗೆ ಒಂದು ಭಾವಪೂರ್ಣ ವಿದಾಯ ಹೇಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ವಿಶ್ವನಾಥ್ ಹಾವೇರಿ ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಹಾವೇರಿ. ವೀರಶೈವ ಸಂಪ್ರದಾಯದಂತೆ ನಡೆಯುತ್ತೆ ವಿಧಿವಿಧಾನಗಳು. ನವೀನ್ ಮೃತದೇಹಕ್ಕೆ ವೀರಶೈವ ಸಂಪ್ರದಾಯದಂತೆ ಪೂಜೆ. ಹಾವೇರಿಯ ಚಳಗೇರಿಯಲ್ಲಿ ಅರ್ಚಕರಿದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ನಮ್ಮ ಪರಂಪರೆಯಲ್ಲಿ ಪಂಚಭೂತಗಳಲ್ಲಿ ಲೀನ ಮಾಡಲಾಗುತ್ತೆ. ಆದರೆ ನವೀನ್ ಮೃತದೇಹ ಆಸ್ಪತ್ರೆಗೆ ದಾನ ಮಾಡಲಾಗ್ತಾ ಇದೆ. ಮನೆ ಬಳಿ ಪೂಜೆ ಮಾಡಿ ಲಿಂಗ ಧರಿಸಿ ಕುಟುಂಬಸ್ಥರಿಂದ ಪೂಜೆ ಮಾಡ್ತಾರೆ ಅಂದರು. ಅಂತಿಮ ದರ್ಶನ ಬಳಿಕ ಗ್ರಾಮದ ಗಡಿಯಲ್ಲಿ ಮತ್ತೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಆಸ್ಪತ್ರೆಗೆ ದೇಹದಾನ ಮಾಡೋದಕ್ಕೆ ಬೀಳ್ಕೊಡ್ತೀವಿ. ಹಾವೇರಿಯ ಚಳಗೇರಿಯಲ್ಲಿ ಅರ್ಚಕರಿದ್ರ ಬಗ್ಗೆ ಹೇಳಿಕೆ ಕೊಟ್ಟರು. ಹಾವೇರಿಯ ಚಳ್ಳಕೆರೆಯಲ್ಲಿ ಅರ್ಚಕರು ಮಾತಾಡ್ತಿದ್ರು. ಯಾವ್ಯಾವ ವಿಧಿವಿಧಾನ ಮಾಡ್ತೀವಿ, ಏನು ಮಾಡ್ತೀವಿ ಅಂತೆಲ್ಲ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು. ನಮ್ಮ ಪರಂಪರೆಯಲ್ಲಿ ಪಂಚಭೂತಗಳಲ್ಲಿ ಲೀನ ಮಾಡಲಾಗ್ತೀವಿ. ಆದರೆ ನವೀನ್ ಮೃತದೇಹ ಆಸ್ಪತ್ರೆಗೆ ದಾನ ಮಾಡ್ತಿರೋದ್ರಿಂದ ಮನೆ ಹತ್ರ ಪೂಜೆ ಮಾಡಿ ಲಿಂಗ ಧರಿಸಿ ಕುಟುಂಬಸ್ಥರು ಪೂಜೆ ಮಾಡ್ತಾರೆ. ಅಂತಿಮ ದರ್ಶನ ಆಗುತ್ತೆ. ಅದಾದಮೇಲೆ ಗ್ರಾಮದ ಗಡಿಯಲ್ಲಿ ಮತ್ತೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಆಸ್ಪತ್ರೆಗೆ ದೇಹದಾನ ಮಾಡೋದಕ್ಕೆ ಅದನ್ನು ಬೀಳ್ಕೊಡ್ತೀವಿ ಅಂತ ಅರ್ಚಕರು ಹೇಳಿದ್ರು. ಅವ್ರೇನು ಮಾತಾಡಿದ್ರು ಬನ್ನಿ ನೋಡಿ. ವೀರಶೈವದ ಧರ್ಮದ ಲಿಂಗಾಯತ ಪರಂಪರೆಯ ಸಿದ್ಧಾಂತದ ಪ್ರಕಾರವಾಗಿ ಪಂಚಭೂತಗಳಲ್ಲಿ ಲೀನವಾಗಿರುವಂತಹ ಈ ಒಂದು ಶರೀರವನ್ನು, ಆತ್ಮವನ್ನು ಪಂಚಭೂತಗಳಾಗಿರುವಂತಹ ಅಗ್ನಿ, ವಾಯು, ಜಲ, ಆಕಾಶ ಮತ್ತು ನೀರು, ಈ ಪಂಚಭೂತಗಳಲ್ಲಿ ಪರಮಾತ್ಮನ ಒಂದು ಪಂಚಭೂತಗಳಲ್ಲಿ ಲೀನವಾಗಿರೋದ್ರಿಂದ ಶೈವ ಧರ್ಮದ ಸಿದ್ಧಾಂತದ ಪ್ರಕಾರವಾಗಿ ಈ ನವೀನ್ ಕುಮಾರ್ ಅವರನ್ನು ನಾವು ಇವತ್ತು ಅಂತ್ಯ ಸಂಸ್ಕಾರ ಪೂಜೆಯ ತಂದೆಯಾಗಿರುವಂತಹ
ಶೇಖರಪ್ಪ ಮತ್ತು ತಾಯಿಯಾಗಿರುವಂಥ ವಿಜಯಲಕ್ಷ್ಮಿ, ಅಣ್ಣನಾಗಿರುವಂಥ ಹರ್ಷನೊಂದಿಗೆ ನಾವು ಲಿಂಗಾಯತ ಪರಂಪರೆಗೆ ಸಂಬಂಧಿಸಿರುವಂತೆ ಸಿದ್ಧಾಂತದ ಪ್ರಕಾರವಾಗಿ ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಲಾಗುವುದು. ಈ ಒಂದು ರುದ್ರ ನಾವು ಜನಸಾಮಾನ್ಯರನ್ನು ನಾವು ನೋಡಿದಾಗ ನಾವು ಎಲ್ಲರನ್ನೂ ಕೂಡ ರುದ್ರಭೂಮಿಗೆ ಸಮರ್ಪಣೆ ಮಾಡುವಂಥದ್ದು ಸಂಸ್ಕಾರ ಈ ಒಂದು ಪರಂಪರೆಯಲ್ಲಿ ಇರ್ತದೆ. ಆದರೆ ಇದು ಮೆಡಿಕಲ್ಗೆ ದಾನ ನವೀನ್ ಕುಮಾರ್ ಅವರ ದೇಹವನ್ನು ಮೆಡಿಕಲ್ಗೆ ದಾನ ಮಾಡಿರೋದ್ರಿಂದ ನಮ್ಮ ಗ್ರಾಮದಲ್ಲಿ 3 ರಿಂದ 4 ಜನವನ್ನು ಮೆಡಿಕಲ್ಗೆ ದಾನ ಮಾಡಲಾಗಿದೆ ಈ ಹಿಂದೆ. ಈಗ ನವೀನ್ ಕುಮಾರ್ ಅವರ ದೇಹವನ್ನು 4 ಜನ ವಿದ್ಯೆಯನ್ನು ಕಲೀಲಿಕ್ಕಾಗಿ ಒಂದು ಅನುಕೂಲಕ್ಕಾಗಿ ಅವರ ಆತ್ಮಶಾಂತಿಗಾಗಿ ಮೆಡಿಕಲ್ಗೆ ದಾನ ಮಾಡಿರೋದ್ರಿಂದ ಆ ಒಂದು ಈ ವಿಧಾನಗಳು ಸ್ವಲ್ಪ ಬದಲಾವಣೆಯಾಗಿ ಗ್ರಾಮದ ಹೊರಗಡೆ ಗ್ರಾಮದ ಅಂತಿಮ ಘಟ್ಟದಲ್ಲಿ ಒಂದು ಶೇಖಪ್ಪ ಮತ್ತು ತಾಯಿ ವಿಜಯಲಕ್ಷ್ಮಿ ಮತ್ತು ಹರ್ಷನೊಂದಿಗೆ ಕೊನೆಯ ಪೂಜೆಯನ್ನು ನೆರವೇರಿಸಿ ಅವರ ಅಂತಿಮ ಯಾತ್ರೆಯನ್ನು ನೆರವೇರಿಸಲಾಗುತ್ತದೆ. ಇಂದು ಇವತ್ತು ಬಾಡಿ ಬಂದಾಕ್ಷಣದಲ್ಲಿಯೇ ಒಂದು ನಾವು ಲಿಂಗಾಯತ ಪರಂಪರೆಗೆ ಸಂಬಂಧಿಸಿದಂತೆ ಅವರಿಗೆ ಲಿಂಗವನ್ನು ಧರಿಸಿಬಿಟ್ಟು ಅಂತಿಮ ತಂದೆ ತಾಯಿಗಳೊಂದಿಗೆ ಮತ್ತು ಅಣ್ಣನೊಂದಿಗೆ ಈ ಒಂದು ಕೊನೆಯ ಪೂಜೆಯನ್ನು ಧರ್ಮದ ಸಿದ್ಧಾಂತ ಪ್ರಕಾರವಾಗಿ ಲಿಂಗಾಯತ ಪರಂಪರೆಗೆ ಸಂಬಂಧಿಸಿವಾಗಿ ಅಂತಿಮ ಪೂಜೆಯನ್ನು ನಾವು ನೆರವೇರಿಸ್ತೇವೆ. ವೀರಶೈವದ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ. ಮತ್ತೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ.